ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗಿರಿಜಾ ಆರಾಧ್ಯ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸಿರುತ್ತೇನೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ನಿಮಗೆ ತುಂಬ ಇಷ್ಟವಾಗುತ್ತದೆ ಎಂದು ಭಾವಿಸಿರುತ್ತೇನೆ. ಶ್ರಾವಣ ಮಾಸ ಶುರುವಾಗಿದ್ದೇ ತಡ, ಹಬ್ಬಗಳ ಸುರಿಮಳೆ ಅಲ್ವಾ ಫ್ರೆಂಡ್ಸ್? ಹಬ್ಬಗಳಲ್ಲಿ ಹೆಣ್ಣು ಮಕ್ಕಳು ಮನೆಗೆ ಬಂದಾಗ ಕುಂಕುಮಕ್ಕೆ ಯಾವ ರೀತಿಯಲ್ಲಿ ಉಡುಗೊರೆಯನ್ನು ಕೊಡಬಹುದು ಎಂದು ತಿಳಿಯೋಣ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಮಾಹಿತಿಯನ್ನು ತಿಳಿಸುತ್ತದೆ. ಇದು ನಾನು ನಮ್ಮ ಮನೆಯಲ್ಲಿ ಬರುವ ಹೆಣ್ಣು ಮಕ್ಕಳಿಗೆ ಕೊಡುವ ಉಡುಗೊರೆಯಾಗಿರುತ್ತದೆ. ಇದನ್ನು ನೋಡಿದರೆ ನಿಮಗೆ ಯಾವ ರೀತಿಯಲ್ಲಿ ಉಡುಗೊರೆ ಕೊಡಬಹುದು ಎಂದು ಒಂದು ಐಡಿಯಾ ಬರುತ್ತದೆ ಸ್ನೇಹಿತರೆ. ನೋಡೋಣ ಬನ್ನಿ ಇದನ್ನು. ನೀವು ಹೆಂಗಿದ್ರೂ ಹೊರಗಡೆ ಹೋಗ್ತಾ ಇರ್ತೀರಲ್ವ, ನಿಮ್ಗೊಂದು ಈ ಥರ ನೋಡಿ ಒಂದು ಐಡಿಯಾ ಬಂದಾಗ, ನಿಮಗೆ ಕಣ್ಣಿಗೆ ಕಾಣಿದಾಗ ಏನು ಬೇಕಾದರೂ ನೀವು ಪರ್ಚೇಸ್ ಮಾಡ್ಕೊಂಡು ಬಂದ್ಬಿಡ್ಬೋದು, ಶಾಪಿಂಗ್ ಮಾಡ್ಕೊಂಡು ಬರ್ಬೋದು ಸ್ನೇಹಿತರೆ. ಬನ್ನಿ ನೋಡೋಣ ಒಂದೊಂದಾಗಿ ಏನು ಇದೆ ಅಂತ ನೋಡೋಣ ಬನ್ನಿ. ಇದು ನೋಡಿ, ಮೆಟಲ್ದು ಮಣೆ ಅಂತಾರೆ. ಇದು ಸಿಲ್ವರ್ ಮೆಟಲ್, ಅಂದರೆ ಪ್ಯೂರ್ ಸಿಲ್ವರ್ ಅಲ್ಲ. ಇದ್ರ ಮೇಲೆ ನೀವು ದೀಪ ಇಡ್ಬೋದು, ಅಥವಾ ಹಣ್ಣುಗಳ ತಟ್ಟೆ ಇರುತ್ತಲ್ಲ ಅದನ್ನು ಸಹಿತ ಇಡ್ಬೋದು. ಇದು ಒಂದು ಗಿಫ್ಟಾಗಿ ಕೊಡ್ಬೋದು. ಇದು ದೊಡ್ಡದಾಗಿರುತ್ತೆ, ಚಿಕ್ಕದಾಗಿರುತ್ತೆ. ನಿಮ್ಗೆ ಯಾವ ರೀತಿ ನಿಮ್ಗೆ ಅನುಕೂಲ ಆಗುತ್ತದೋ ಆ ರೀತಿಲಿ ನೀವು ಅದನ್ನ ತೆಗೆದುಕೊಳ್ಬೋದು. ಇದು ನೋಡೋಕ್ಕೂ ಚೆನ್ನಾಗಿರುತ್ತದೆ. ಮುಂದಿನ ಉಡುಗೊರೆ ನೋಡೋಣ. ಇದು ಬಳೆ. ಇದು ಎಲ್ಲರೂ ಕೊಡ್ತಾರೆ. ಕುಂಕುಮಕ್ಕೆ ಇದನ್ನು ಕೊಟ್ಟರೆ ತುಂಬ ಶ್ರೇಷ್ಠವಾಗಿರುತ್ತದೆ. ನಿಮಗೆ ಯಾವ ಥರ ಅನುಕೂಲ ಆಗುತ್ತೋ ಆ ಥರ ತೆಗಿಬೋದು. ಮುಂದಿನ ಉಡುಗೊರೆ ನೋಡೋಣ ವೀಕ್ಷಕರೇ. ಇದು ತುಂಬ ಉಪಯುಕ್ತವಾಗಿರುತ್ತದೆ ಇದನ್ನು ಕೊಟ್ಟರೆ. ಅದೇನಪ್ಪ ಅಂದರೆ, ಲಲಿತಾ ಸಹಸ್ರನಾಮ ಬುಕ್ಕು, ವಿಷ್ಣು ಸಹಸ್ರನಾಮ ಬುಕ್ಕು, ಅಥವಾ ಇನ್ನೂ ಮುಂತಾದ ಯಾವುದಾದ್ರೂ ಶ್ಲೋಕ ಬುಕ್ ಇರುತ್ತದ, ಇದು ಕೊಟ್ಟರೆ ತುಂಬ ಎಲ್ಲರಿಗೂ ಉಪಯುಕ್ತವಾಗುತ್ತದೆ ಸ್ನೇಹಿತರೆ. ನಾನು ನಮ್ಮ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಬುಕ್ಕು ಮತ್ತು ಲಲಿತಾ ಸಹಸ್ರನಾಮ ಬುಕ್ಗಳನ್ನು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಮುಂದಿನ ಉಡುಗೊರೆ ನೋಡೋಣ ಸ್ನೇಹಿತರೆ. ಇದು ನೋಡಿ, ದೀಪ ಸಿಂಪಲ್ ಆಗಿರುತ್ತೆ. ಇದನ್ನು ನೀವು ಉಡುಗೊರೆಯಾಗಿ ಕೊಡ್ಬೋದು. ಇದು ಸುಮಾರು ಡಿಸೈನ್ ಇರುತ್ತೆ ಈ ಥರದ್ರಲ್ಲಿ. ನಾನು ಈ ಥರ ತೊಗೊಂಡು ಬಂದಿದ್ದೀನಿ ಅಷ್ಟೇ ಸ್ನೇಹಿತರೆ. ನೋಡೋಕ್ಕೂ ಇದು ತುಂಬ ಚೆನ್ನಾಗಿರುತ್ತದೆ. ಒಂಥರ ಡಿಸೈನಾಗಿ ಲಕ್ಷ್ಮಿ ಮುಂದೆ ಇಟ್ಟರೂ ಚೆನ್ನಾಗಿರುತ್ತದೆ, ಯೂಸ್ ಆಗುತ್ತದೆ. ಇದರಲ್ಲಿ ಕಲರ್ಸು ಇರುತ್ತದೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತದೋ ಅದನ್ನ ನೀವು ತೊಗೊಳ್ಬೋದು. ನೆಕ್ಸ್ಟ್ ನೋಡಿ, ಮುಂದಿನದು. ಇದು ಹೇಳಿದ್ದೆ ಬಳೆದು ಅಂತ. ಇದು ನೋಡಿ, ಈ ಥರ ಎಷ್ಟೆಷ್ಟು ಡಿಸೈನ್ಗಳಿರುತ್ತೆ ಬಳೆಗಳು, ತುಂಬ ಚೆನ್ನಾಗಿರುತ್ತೆ. ಕಲರ್ ನೀವು ತೊಗೋಬೋದು ಸ್ನೇಹಿತರೆ. ನೋಡಿ, ನೆಕ್ಸ್ಟ್ ಮುಂದಿನ ಉಡುಗೊರೆ ನೋಡಿ, ಈ ಥರ ತಟ್ಟೆಗಳು. ನಿಮಗೆ ಅನುಕೂಲ ಆದರೆ ಈ ಥರ ತಟ್ಟೆಗಳು ಕೊಡ್ಬೋದು, ಅಥವಾ ಬಾಕ್ಸ್ ಕೊಡ್ಬೋದು. ನಾನು ಈ ಥರ ತಟ್ಟೆಗಳು ಕೊಟ್ಟರೆ ಲಕ್ಷ್ಮಿ ಮುಂದೆ ಹಣ್ಣುಗಳು, ಹೂವು ಮತ್ತು ಸ್ವೀಟ್ ಮಾಡಿರೋದು ಅದನ್ನೆಲ್ಲ ಇಡ್ಬೋದಲ್ವ. ಇದು ಒಂಥರ ಉಪಯುಕ್ತವಾಗಿರ್ತದೆ ಸ್ನೇಹಿತರೆ. ಅದರಿಂದ ನಾನು ಇದನ್ನು ಚಾಯ್ಸ್ ಮಾಡ್ಕೊಂಡಿದ್ದೀನಿ. ನಾನು ಯಾವಾಗಲೂ ಇದನ್ನು ಸ್ಟಾಕ್ ಇಟ್ಕೊಂಡಿರ್ತೀನಿ ಮನೆಯಲ್ಲಿ. ಹಿಂಗೆ ಯಾರು ಬಂದಾಗ ಈ ಥರ ಕೊಡ್ತಾ ಇರ್ತೀನಿ ಸ್ನೇಹಿತರೆ. ನೋಡಿ, ಇದೊಂದು ದೊಡ್ಡ ತಟ್ಟೆ ಇದೆ. ಇದನ್ನು ದೇವ್ರ ಮುಂದೆ ಇಡ್ಬೋದು ನೋಡಿ ಸ್ನೇಹಿತರೆ. ತೆಂಗಿನಕಾಯಿಗಳು, ಈ ಥರ ದೊಡ್ಡ ದೊಡ್ಡ ಹಣ್ಣುಗಳು ಎಲ್ಲನೂ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಮುಂದಿನ ಉಡುಗೊರೆ ನೋಡೋಣ ಸ್ನೇಹಿತರೆ. ಇದು ನೋಡಿ, ಬ್ಲೌಸ್ ಪೀಸು. ಇದನ್ನು ನೋಡಿ, ನಾನು ಒಂದು ಪೌಚ್ ತಂದು ಇಟ್ಕೊಬಿಡ್ತೀನಿ. ಈ ಥರ ಡಿಸೈನ್ಗಳದ್ದು ಇರುತ್ತೆ, ಮತ್ತು ಈ ಥರ ಪ್ಲೈನು ಇರುತ್ತೆ ನನ್ನ ಹತ್ರ. ಈ ಡಿಸೈನ್ಗಳು ಅಷ್ಟೇ 1 ಮೀಟ್ರ್ ತೊಗೊಂಡು ಬನ್ನಿ ಸ್ನೇಹಿತರೆ. ಅದು ಉಪಯುಕ್ತ ಹೋಗ್ತದೆ. ಯಾಕಂದರೆ ಒಬ್ಬೊಬ್ರಿಗೆ 80 ಸೆಂಟಿಮೀಟ್ರ್ ಆಗೋಲ್ಲ. ಅದರಿಂದ 1 ಮೀಟ್ರದ್ದು ಸಿಗುತ್ತೆ ನೋಡಿ. ಈ ಥರ ಪ್ಲೈನು ಇರುತ್ತೆ. ಈ ಥರ ಪ್ಲೈನ್ ತೊಗೊಂಡು ಈ ಥರ ಕವರ್ ಒಳಗಡೆ ಈ ಥರ ಅರಿಶಿನ ಕುಂಕುಮ ಅಡಿಕೆ ಎಲ್ಲ ಹಾಕಿ ಈ ಥರ ಪ್ಯಾಕ್ ಮಾಡಿಬಿಟ್ರೆ ಹೆಣ್ಮಕ್ಳು ಬಂದ ತಕ್ಷಣ ನಿಮಗೆ ಕೊಡೋಕ್ಕೆ ಈಸಿ ಆಗುತ್ತದೆ ಸ್ನೇಹಿತರೆ. ಈ ಥರ ಮಾಡಿದ್ರೆ ನಿಮಗೆ ತುಂಬ ಉಪಯುಕ್ತವಾಗುತ್ತದೆ ಸ್ನೇಹಿತರೆ. ನೋಡಿ, ಇದು ನನ್ನಲ್ಲಿರುವ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಐಡಿಯಾಗಳು ಸ್ನೇಹಿತರೆ. ಇದು ನಿಮ್ಗೆ ಇಷ್ಟ ಆದರೆ ನೋಡಿ, ಈ ಥರ ಪ್ಲ್ಯಾನ್ ಮಾಡಿಕೊಂಡು ನೀವು ಹೊರಗಡೆ ಹೋದಾಗ ನಿಮ್ಗೆ ಏನೇನು ಬೇಕೋ ಅದನ್ನು ಇದು ಮಾಡ್ಕೊಳ್ಳಿ. ನೋಡಿ, ಇದೊಂದು ಮರ್ತುಬಿಟ್ಟಿದ್ದೆ ನಾನು. ಇದು ಬುಟ್ಟಿ ತುಂಬ ಚೆನ್ನಾಗಿರುತ್ತದೆ. ಹೂ ಕಿತ್ಕೊಬರೋಕ್ಕೆ. ಇವಾಗ ನಿಮ್ಮ ಮೇಲ್ಗಡೆ ಟೆರೆಸ್ ಮೇಲೆ ಪಾಟ್ಗಳೆಲ್ಲ ಇಟ್ಟಿರ್ತಾರಲ್ಲ, ಹೂಗಳು ಸಿಗುತ್ತೆ. ಈ ಥರನೂ ಉಡುಗೊರೆ ಕೊಟ್ಟರೆ ಇದನ್ನು ಯೂಸ್ ಮಾಡ್ತಾರೆ ಸ್ನೇಹಿತರೆ. ಯಾವಾಗಲೂ ಅಷ್ಟೇ ನಾವು ಕೊಡೋದಾದರೆ ರಿಟರ್ನ್ ಗಿಫ್ಟನ್ನ ಒಂಥರ ಯೂಸ್ ಮಾಡೋದಾದ ಕೊಟ್ಟರೆ ನಮಗೂ ಸಂತೋಷ ಆಗುತ್ತದೆ ಸ್ನೇಹಿತರೆ. ನಾವು ಕೊಟ್ಟಿರೋ ಉಡುಗೊರೆನ ಯೂಸ್ ಮಾಡ್ತಾರೆ ಅಂತ ನಮಗೂ ಖುಷಿ ಆಗುತ್ತದೆ ಸ್ನೇಹಿತರೆ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ಔಟ್ಸೈಡ್ ಹೋದಾಗ ನಮಗೇನು ಬೇಕೋ, ನಮ್ಗೆ ಇಷ್ಟವಾದದನ್ನ ವಸ್ತುಗಳನ್ನ ತೆಗೆದುಬಂದು ಮನೇಲಿ ಇಟ್ಕೊಂಡ್ರೆ ಹಬ್ಬ ಅಂತ ಅಲ್ಲ ವೀಕ್ಷಕರೇ, ಯಾವಾಗಲೂ ಹೆಣ್ಣು ಮಕ್ಕಳು ಮನೆಗೆ ಬರ್ತಾ ಇರ್ತಾರೆ ಅಲ್ವಾ. ಆವಾಗ ನಾವು ಈ ರೀತಿ ರಿಟರ್ನ್ ಗಿಫ್ಟ್ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತದೆ, ನಮಗೂ ಖುಷಿ ಆಗುತ್ತದೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗುತ್ತದೆ ಎಂದು ಭಾವಿಸಿರ್ತೀನಿ ಸ್ನೇಹಿತರೆ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಥ್ಯಾಂಕ್ ಯು ವೀಕ್ಷಕರೇ, ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ವೀಕ್ಷಕರೇ.